ಶಿಡ್ಲಘಟ್ಟ ನಗರದ ರೈಲ್ವೆ ಅಂಡರ್ ಪಾಸ್ ಬಳಿ ಬೆಳಗ್ಗೆ 7ರಿಂದ 11 ಗಂಟೆಯವರೆಗೂ ಬಿಸಿಲನ್ನು ಲೆಕ್ಕಿಸದೆ ಅಂಗನವಾಡಿ ಶಿಕ್ಷಕಿಯರು, ಸ್ತ್ರೀಶಕ್ತಿ ಸಂಘ ಹಾಗೂ ಆಶಾ ಕಾರ್ಯಕರ್ತರುಗಳಿಂದ ವಿವಿಧ ಬಣ್ಣದ 70ಕ್ಕೂ ಹೆಚ್ಚು ರಂಗೋಲಿ ಹಾಕುವುದರ ಮೂಲಕ ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ಮಾಡಿಸುವ ಉದ್ದೇಶದಿಂದ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಪ್ರಜಾಪ್ರಭುತ್ವದ ಹಕ್ಕು ಚಲಾಯಿಸುವ ಮೂಲಕ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವ ಒಂದು ಅವಕಾಶ ನಿಮ್ಮದಾಗಿದೆ. ಮತದಾನದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಚುನಾವಣೆಯ ದಿನದವರೆಗೆ ಪ್ರತಿದಿನ ಒಂದು ಕಾರ್ಯಕ್ರಮದ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಸ್ವೀಪ್ ಸಮಿತಿಯ ಉದ್ದೇಶವಾಗಿದೆ ಎಂದು ಸಮಿತಿ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿ ಮುನ್ರಾಜು ತಿಳಿಸಿದರು. ಸಂದರ್ಭದಲ್ಲಿ ತಹಸೀಲ್ದಾರ್ BN ಸ್ವಾಮಿ, ವೃತ್ತ ನಿರೀಕ್ಷಕ ಶ್ರೀನಿವಾಸ್, ನಗರ ಠಾಣೆ PSI ವೇಣುಗೋಪಾಲ್, ನಗರಸಭೆ ಪೌರಾಯುಕ್ತ ರಘುನಾಥ್, CDPO ನೌತಾಸ್ ಮತ್ತು ಸಂಘ ಸಂಸ್ಥೆಗಳ ಮಹಿಳಾ ಪ್ರತಿನಿಧಿಗಳು ಹಾಜರಿದ್ದರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚು ಮತದಾನ ಈ ಬಾರಿ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಾಲೂಕು ಸ್ವೀಪ್ ಸಮಿತಿಯಿಂದ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲರ ವತಿಯಿಂದ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ತಾವೆಲ್ಲ ನೋಡ್ತಿದ್ದೀರಿ, ಎಷ್ಟು ಬಿಸಿಲಲ್ಲಿ ಹೆಣ್ಮಕ್ಳು ಆಲ್ಮೋಸ್ಟ್ 2 ಗಂಟೆಗಳ ಕಾಲ ರಂಗೋಲಿಯನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇದು
ಕೇವಲ ಒಂದು ತೋರ್ಪಡಿಕೆ ಅಲ್ಲ, ಇದರಿಂದ ಎಲ್ಲ ಜನಸಾಮಾನ್ಯರಿಗೂ, ಅದರಲ್ಲೂ ಟೌನಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದು ಬೂತ್ಗಳಲ್ಲಿ ಕಡಿಮೆ ಮತದಾನ ಆಗಿದೆ. ಅವ್ರುಗಳಿಗೆಲ್ಲ ಅರ್ಥ ಆಗಬೇಕು ಇದು ಮತದಾನದ ಒಂದು ಪ್ರಾಮುಖ್ಯತೆ ಹೇಗೆ ಇದೆ ಅಂತ. ನಾವು ರಂಗೋಲಿ ಎಲ್ಲರೂ ಕೂಡ ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸಿ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಭಾಗವಹಿಸಬೇಕು ಅನ್ನೋ ಒಂದು ಕಳಕಳಿ ಮನವಿ ಮಾಡ್ತಾ ಈ ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಂತೆ ಈ ದಿನ ನಾವು NRLM ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ರಂಗೋಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಸ್ವೇಚ್ಛೆಯಿಂದ ಭಾಳ ಉತ್ಸುಕತೆಯಿಂದ ಭಾಗವಹಿಸಿ ಹೆಚ್ಚಿನ ರಂಗೋಲಿಗಳನ್ನು ಹಾಕಿದ್ದಾರೆ. ಆ ರಂಗೋಲಿಗಳನ್ನು ನೋಡಿದ್ರೆ ಒಬ್ಬರಿಗಿಂತ ಒಬ್ಬರು ತುಂಬ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಹಾಗೆಯೇ ಪ್ರತಿಯೊಂದು ರಂಗೋಲಿ ಕೂಡ ಒಂದೊಂದು ಸಂದೇಶವನ್ನು ಸಾರ್ತಾ ಇದೆ. ಅಂದರೆ ಪ್ರತಿಯೊಬ್ಬರು ಕೂಡ ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಹಾಕಿ ಪ್ರಜಾಪ್ರಭುತ್ವದ ಕೊಟ್ಟಿರ್ತಕ್ಕಂಥ ಇದು ಒಂದು ಹಕ್ಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಚುನಾವಣಾ ಪರ್ವದಲ್ಲಿ ಭಾಗವಹಿಸಿ ಅಂತಕ್ಕಂಥ ವಿವಿಧ ಸಂದೇಶಗಳನ್ನು ಈ ರಂಗೋಲಿಗಳ ಮೂಲಕ ತಲುಪ್ತಾ ಇದ್ದೀವಿ. ನಮ್ಮ ಹಕ್ಕನ್ನು, ಮತದಾನ ಹಕ್ಕನ್ನು ಜಾಹೀರಾತು ಮೂಲಕ, ದೂರದರ್ಶನ ಮೂಲಕ, ಆಡಿಯೋ ವಿಡಿಯೋ ಮೂಲಕ ನಾವು ಮಾಡ್ತಾ ಇದ್ವಿ. ಇವಾಗ ಏನು ನಾವು ರಂಗೋಲಿ ಸ್ಪರ್ಧೆಯಿಂದ ಏನು ಹೆಣ್ಮಕ್ಳು ಇವತ್ತು ತಾಲೂಕಿನಾದ್ಯಂತ ಮತ್ತು ನಗರದಾದ್ಯಂತ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳು ಇವತ್ತು ಅವರವರ ಪ್ರತಿಭೆಗಳನ್ನು ಜನರಿಗೆ ಮತ್ತು ಎಲ್ರಿಗೂ ಮತದಾನ ಹಕ್ಕನ್ನು ತೋರಿಸಿಗೆ ಇವತ್ತು ಎಲ್ಲರೂ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರದೇ ಆದಂಥ ವಿವಿಧ ರೀತಿಯಲ್ಲಿ ಮಾಡಿದ್ದಾರೆ. ಏನು ಇವತ್ತು ನಾವು ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿನ ನಾವು ಒಳ್ಳೆಯ ವ್ಯಕ್ತಿನ ಆರಿಸ್ಕೊಳ್ಬೇಕಾದ್ರೆ ಬುದ್ಧಿವಂತರನ್ನ, ಬಡವರನ್ನ, ಮಧ್ಯಮ ವರ್ಗದವ್ರನ್ನ ಏನಿವತ್ತು ಸಂವಿಧಾನದಲ್ಲಿ ಮತದಾನ ಹಕ್ಕು ಇದೆ ಅಂತಂದರೆ ನಮಗೆ ಭವಿಷ್ಯತ್ತು ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದೇ ಮತದಾನದಿಂದ ನಮಗೆ ಇವತ್ತು ಸಾಧ್ಯ ಆಗ್ತದೆ. ಅದರಿಂದ ಇಡೀ ಭಾರತ ದೇಶದಲ್ಲಿ ಹೆಚ್ಚು ಮತದಾನ ಆಗಿ ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇವತ್ತೊಂದು ಅವಕಾಶ ಕೊಟ್ಟಂತ ಭಾರತ ಚುನಾವಣಾ ಆಯೋಗಕ್ಕೆ ಮತ್ತು ನಾವೆಲ್ಲ ಇವತ್ತು ಸೇರಿದ್ದೀವಿ. ಎಲ್ಲರಿಗೂ ನಾನು ಮುಂದೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ